ರಚಿತಾಳ ಕೋಣೆ. ರಚಿತಾ ಹಾಸಿಗೆ ಮೇಲೆ ಕೂತಿದ್ಲು. ಅವಳಿಗೆ ತುಂಬ ಅಶಾಂತಿ ಆಗ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿಂದಷ್ಟೇ ಅವರೆಲ್ಲರೂ ಒಟ್ಟಿಗೆ ರಾತ್ರಿ ಊಟ ಮಾಡಿದ್ರು. ಊಟದವರೆಗೂ ಎಲ್ಲ ಸರಿಯಾಗಿತ್ತು. ಆದರೆ ಯಾಕೋ ಇವತ್ತು ರಾತ್ರಿ ಅವಳಿಗೆ ತುಂಬ ಭಯ ಆಗ್ತಿತ್ತು. ಏನೋ ಆಗುತ್ತೆ ಎಂಬಂತೆ ಅವಳ ಹೃದಯ ಜೋರಾಗಿ ಬಡ್ಕೊಳ್ತಿತ್ತು. ಮಳೆ ಸ್ವಲ್ಪ ಹೊತ್ತು ನಿಂತು, ಆದರೆ ಮತ್ತೆ ಆಕಾಶದಲ್ಲಿ ಮೋಡಗಳು ಕವಿದಿದ್ವು. ಬಹುಶಃ ರಾತ್ರಿ ತುಂಬ ಜೋರಾಗಿ ಮಳೆಯಾಗ್ಬೋದು ಅನ್ನಿಸ್ತಿತ್ತು. ಅಷ್ಟರಲ್ಲಿ ಕೋಣೆ ಬಾಗಿಲು ತೆರೀತು. ಮತ್ತೆ ಅಗ್ನಿವರ್ಮ ಒಳಗೆ ಬರ್ತಾನೆ. ಅವನನ್ನು ಕಂಡು ರಚಿತಾ ಗಾಬರಿ ಆಗ್ತಾಳೆ. ತನ್ನ ಸೀರೆಯನ್ನು ಸರಿಪಡಿಸ್ಕೊಂಡು ಎದ್ದು ನಿಲ್ತಾಳೆ ಮತ್ತು ಬಾಲ್ಕನಿಯ ಹತ್ರ ಹೋಗಿ ಬಾಲ್ಕನಿಯ ಬಾಗಿಲನ್ನು ಮುಚ್ತಾಳೆ ಹಾಗೂ ಪರದೆಗಳನ್ನ ಎಳಿತಾಳೆ. ಆದರೆ ಅಷ್ಟರಲ್ಲಿ ಎರಡೂ ಕೈಗಳು ಬಂದು ಆ ಪರದೆಗಳನ್ನ ತಡೆಯುತ್ತವೆ ಮತ್ತು ಪರದೆಗಳನ್ನ ಮತ್ತೆ ಮೊದಲಿನಂತೆ ಸರಿಸುತ್ತವೆ. ಬಾಲ್ಕನಿ ಬಾಗಿಲನ್ನು ತೆರೆದು ಅವನು ಅವಳ ಹೆಗಲ ಹತ್ರ ತನ್ನ ಮುಖವನ್ನು ತಂದು ಅವಳ ಹೆಗಲ ಮೇಲೆ ತನ್ನ ಬಿಸಿ ಉಸಿರನ್ನ ಬಿಡ್ತಾ ಬಿಸಿಕೊಡ್ತಾನೆ. ಇಂದು ಇವುಗಳನ್ನ ಹೀಗೆ ಬಿಡು, ಯಾಕಂದರೆ ನನಗೆ ಈ ವಾತಾವರಣ ತುಂಬ ಇಷ್ಟ. ಎಷ್ಟು ಒಳ್ಳೆಯ ವಾತಾವರಣ ಇದೆ, ಮನಸ್ಸಿಗೆ ನೆಮ್ಮದಿ ನೀಡ್ತಿದೆ, ಇದರಲ್ಲಿ ಕಳೆದು ಹೋಗ್ಬೇಕನ್ನಿಸ್ತಿದೆ. ಅವನ ಅಂತಹ ಆವೇಶದ ಮಾತುಗಳನ್ನ ಕೇಳಿ ಅವಳು ಭಯದಿಂದ ನಡುಗ್ತಾ ಹೇಳ್ತಾಳೆ, ಇದೇನು ನೀವು ಹೀಗೆ ಹೇಳ್ತಿದ್ದೀರಾ? ತಣ್ಣನೆ ಗಾಳಿ ಮತ್ತು ಮಳೆ ನೀರು ಕೂಡ ಒಳಗೆ ಬರ್ಬೋದು. ಅದಕ್ಕೆ ನಾವು ಪರದೆ ಎಳಿತಿದ್ವು ಮತ್ತು ಬಾಲ್ಕನಿ ಬಾಗಿಲು ಮುಚ್ತಿದ್ದೆವು. ನೀವೀಗ ಹೋಗಿ ವಿಶ್ರಾಂತಿ ತಗೊಳ್ಳಿ. ಹೇಗಿದ್ದರೂ ನಮ್ಮ ಜೊತೆ ಮಳೆಯಲ್ಲಿ ಬಹಳ ಹೊತ್ತು ನೆಂದಿದ್ದೀರಿ. ಆದರೆ ಮಳೆಯಲ್ಲಿ ನೆನೆಯುವಂತೆ ನೀನೇ ನನ್ನನ್ನು ಬಲವಂತ ಮಾಡಿದೆ. ಇಲ್ದಿದ್ರೆ ನಾನು ಯಾವತ್ತೂ ಮಳೆಯಲ್ಲಿ ನೆಂದಿರಲಿಲ್ಲ. ನನಗಿದು ಮೊದಲ ಅನುಭವ ಮತ್ತು ತುಂಬ ಒಳ್ಳೆಯ ಅನುಭವ ಆಗಿತ್ತು. ನಿನ್ನ ಜೊತೆ ಮಳೆಯಲ್ಲಿ ನೆನೆಯೋದು ನನಗಿಷ್ಟ. ಅದರಲ್ಲೂ ವಿಶೇಷವಾಗಿ ನಿನ್ನ ಜೊತೆ ನಾವು ಮಳೆಯಲ್ಲಿ ನೆನೆಯೋದು ಬಯಸ್ತೀನಿ. ಆದರೆ ಇದರಿಂದ ನಿನ್ನ ಆರೋಗ್ಯ ಕೆಡ್ಬೋದು. ಹಾಗಾಗಿ ನೀನೀಗ ಮಳೆಯಲ್ಲಿ ನೆನೆಬಾರ್ದು. ಅವನು ತನ್ನ ತಣ್ಣನೆ ಧ್ವನಿಯಲ್ಲಿ ಬಹಳ ಆಕರ್ಷಕವಾಗಿ ಮಾತನ್ನು ಹೇಳ್ದ. ಅವನ ಈ ಮಾತುಗಳನ್ನ ಕೇಳಿ ರಚಿತಾ ತನ್ನ ಹೃದಯದ ಮೇಲೆ ಕೈ ಇಟ್ಕೊಳ್ತಾ ಅವಳ ಹೃದಯ ತುಂಬ ಜೋರಾಗಿ ಬಡಿತಿತ್ತು. ಅವಳು ತನ್ನ ಬಡಿತವನ್ನು ನಿಯಂತ್ರಿಸ್ಕೊಳ್ತಾ ಮೆಲ್ಲನೆ ಅವನ ಕೈನ ದೂರ ಸರಿಸಿ ಬೇಗನೆ ಓಡ್ಬಂದು ಹಾಸಿಗೆ ಮೇಲೆ ಕೂತ್ಕೊಳ್ತಾಳೆ. ಇದನ್ನು ನೋಡಿ ಅಗ್ನಿವರ್ಮ ಕೂಡ ಹಾಸಿಗೆ ಮೇಲೆ ಬಂದು ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಬಹಳ ಜೋರಾಗಿ ಮಿಂಚು ಮಿಂಚುತ್ತೆ ಮತ್ತು ಕರೆಂಟ್ ಹೋಗುತ್ತೆ. ಇದನ್ನು ನೋಡಿ ಅಗ್ನಿವರ್ಮ ಆಶ್ಚರ್ಯದಿಂದ ಹೇಳ್ತಾನೆ, ಈ ಕರೆಂಟ್ಗೆ ಏನಾಯಿತು? ಲೈಟ್ಸ್ ಯಾಕೆ ಆಫ್ ಆಯಿತು? ಇದು ಹಳ್ಳಿ, ಇದು ಸಿಟಿ ಅಲ್ಲ ಕರೆಂಟ್ ಇರೋದಕ್ಕೆ. ಮಳೆ ಬಂದಾಗ ನಮ್ಮಲ್ಲಿ ಕರೆಂಟ್ ಹೋಗುತ್ತೆ. ಹಾಗಾಗಿ ಈಗಲೂ ಕರೆಂಟ್ ಇಲ್ಲ. ಬಹುಶಃ ಯಾವುದಾದ್ರೂ ಮರ ಮುರಿದು ಕರೆಂಟ್ ತಂತಿ ಮೇಲೆ ಬಿದ್ದಿರ್ಬೋದು. ನೀವು ಮಲ್ಕೊಳ್ಳಿ. ಹೇಗಿದ್ದರೂ ವಾತಾವರಣ ತುಂಬ ತಂಪಾಗಿದೆ, ಆರಾಮವಾಗಿ ನಿದ್ರೆ ಬರುತ್ತೆ ಅಂತ ರಚಿತಾ ತನ್ನ ಮಧುರವಾದ ಧ್ವನಿಯಲ್ಲಿ ಹೇಳಿದ್ಲು. ಅವಳ ಮಾತುಗಳನ್ನ ಕೇಳಿ ಅಗ್ನಿವರ್ಮ ಒಂದು ಕ್ಷಣ ಮೈ ಮರೆತು ನಿಧಾನವಾಗಿ ಹಾಸಿಗೆ ಮೇಲೆ ಮಲಗ್ತಾನೆ. ರಚಿತಾ ಕೂಡ ಹಾಸಿಗೆ ಮೇಲೆ ಮಲಗ್ತಾಳೆ. ಅಗ್ನಿವರ್ಮನಿಗೆ ಆ ಹಾಸಿಗೆ ತುಂಬ ಚಿಕ್ಕದಾಗಿತ್ತು. ಆದರೂ ಅವನು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಮತ್ತು ರಚಿತಾಳನ್ನು ನೋಡ್ತಾ ಮಲಗಿರ್ತಾನೆ. ಅಷ್ಟರಲ್ಲಿ ಬಹಳ ಜೋರಾಗಿ ಗಾಳಿ ಬೀಸೋದಕ್ಕೆ ಶುರುವಾಗಿ ಜೋರಾಗಿ ಮಳೆ ಬರುತ್ತೆ. ಮಳೆಯ ಹನಿಗಳು ಅವರ ಕೋಣೆ ಒಳಗೆ ಅವರ ಮೇಲೆ ಬೀಳ್ತಿದ್ವು. ಯಾಕಂದರೆ ಬಾಲ್ಕನಿಯ ದೊಡ್ಡ ಬಾಗಿಲು ತೆರೆದಿತ್ತು ಮತ್ತು ಗಾಳಿ ಜೋರಾಗಿದ್ದರಿಂದ ಹೀಗಾಗ್ತಿತ್ತು. ಇತ್ತ ಅವರಿಬ್ಬರಿಗೂ ತುಂಬ ಚಳಿ ಆಗ್ತಿತ್ತು. ಆಗ ರಚಿತಾ ಎದ್ದು ಒಂದು ದಪ್ಪನೆಯ ಕಂಬಳಿಯನ್ನು ತೆಗೆದು ಅಗ್ನಿವರ್ಮನ ಮೇಲೆ ಹೊದಿಸ್ತಾಳೆ ಮತ್ತು ತನ್ನ ಮೇಲೆ ಹೊದಿಸ್ಕೊಳ್ತಾಳೆ. ಆದರೆ ಹಾಸಿಗೆ ತುಂಬ ಚಿಕ್ಕದಾಗಿದ್ದರಿಂದ ಅವರಿಬ್ಬರು ಒಬ್ರಿಗೊಬ್ಬರು ತುಂಬ ಹತ್ತಿರ ಬಂದಿದ್ದರು. ಎಷ್ಟೆಂದರೆ ಅವರಿಬ್ಬರು ಒಬ್ಬರ ಉಸಿರನ್ನು ಇನ್ನೊಬ್ಬರು ಅನುಭವಿಸುವಷ್ಟು ಹತ್ತಿರ ಇದ್ದರು. ಅವರಿಬ್ಬರಿಗೂ ತುಂಬ ಚಳಿ ಆಗ್ತಿತ್ತು ಮತ್ತು ಒಬ್ಬರ ಬಿಸಿಯನ್ನು ಇನ್ನೊಬ್ಬರು ಅನುಭವಿಸ್ತಾ ಇರೋದು ಇಬ್ಬರಿಗೂ ಒಳ್ಳೆಯ ಅನುಭವ ನೀಡ್ತಿತ್ತು. ಮುಂದಿನ ಕ್ಷಣ ಗಾಳಿ ಇನ್ನೂ ಜೋರಾಗಿ ಬೀಸ್ತಿದೆ ಮತ್ತು ಜೋರಾಗಿ ಮಿಂಚು ಮಿಂಚುತ್ತಿದೆ. ಆಗ ರಚಿತಾ ಹೆದರಿ ಪೂರ್ತಿ ಅವನ ಹತ್ತಿರ ಬಂದುಬಿಡ್ತಾಳೆ. ಆಗ ಅಗ್ನಿವರ್ಮ ಕೂಡ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ರ ಎಳ್ಕೊಂಡು ಅವಳನ್ನ ಅಪ್ಕೊಳ್ತಾನೆ. ಅವಳು ಕೂಡ ಅವನ ಎದೆ ಮೇಲೆ ತಲೆ ಇಟ್ಟು ಕಣ್ಮುಚ್ಕೊಳ್ತಾಳೆ. ಇದನ್ನು ಅನುಭವಿಸ್ತಾ ಅಗ್ನಿವರ್ಮ ಅವಳ ಸೊಂಟವನ್ನು ಮೆಲ್ಲನೆ ಸವರ್ದೋಕೆ ಶುರು ಮಾಡ್ತಾನೆ. ಅವಳು ಸೀರೆ ಧರಿಸಿದ್ರಿಂದ ಅವಳ ಸೊಂಟವನ್ನು ಅಗ್ನಿವರ್ಮ ಚೆನ್ನಾಗಿ ಅನುಭವಿಸ್ತಿದ್ದ. ಅವನು ಅವಳ ತಲೆಯಿಂದ ಹೊಟ್ಟೆವರೆಗೆ ಕೈಯಾಡಿಸ್ತಾ ಮೆಲ್ಲನೆ ಕೈಯನ್ನು ಮೇಲೆ ತರ್ತಾನೆ. ಇದನ್ನು ಅನುಭವಿಸಿ ರಚಿತಾ ನಡುಗ್ತಾಳೆ. ಆದರೆ ಅವಳೇನೂ ಹೇಳೋದಿಲ್ಲ. ನಂತರ ಅಗ್ನಿವರ್ಮ ತನ್ನ ಕೈಯನ್ನು ಅವಳ ಎದೆ ಮೇಲೆ ಇಡ್ತಾನೆ. ಇದರಿಂದ ಅವಳು ತುಂಬ ಗಾಬರಿ ಆಗ್ತಾಳೆ ಮತ್ತು ಬೇಗನೆ ಅವನಿಂದ ದೂರ ಸರಿತಾಳೆ. ಆಗ ಅಗ್ನಿವರ್ಮ ಅವಳನ್ನ ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಆಕರ್ಷಕ ಧ್ವನಿಯಲ್ಲಿ ಹೇಳ್ತಾನೆ, ನೀನು ನನ್ನಿಂದ ಯಾಕೆ ದೂರ ಹೋಗ್ತಿದ್ಯಾ? ನಾನು ನಿನ್ನ ಗಂಡ, ಹಾಗಾಗಿ ನೀನು ನನ್ನ ಹತ್ರ ಇರಬೇಕು. ನಾನೇ ನಿನ್ನ ಜೊತೆ ಬಲವಂತ ಮಾಡ್ತಿಲ್ಲ, ಇದು ನನ್ನ ಹಕ್ಕು. ನೀನು ನನಗೆ ನನ್ನ ಹಕ್ಕನ್ನು ನೀಡಬೇಕು. ಏನೇ ಆದರೂ ನೀನು ಹೀಗೆ ಪದೇ ಪದೇ ನನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಂಗೆ ತುಂಬ ಗಾಬರಿ ಆಗ್ತಿದೆ ಮತ್ತು ನಾನು ಇದಕ್ಕೆ ತಯಾರಿಲ್ಲ. ನೀವು ಬಲವಂತ ಮಾಡಿಬಿಡಿ, ನಂಗೆ ಸಮಯ ಕೊಡಿ. ನಂಗೆ ತುಂಬ ಭಯ ಆಗ್ತಿದೆ. ನಾನು ಇದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ?
ನನಗಿದು ಮೊದಲ ಬಾರಿ. ನಾನು ತಯಾರಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗ ತಯಾರಾಗ್ತೀನೋ ಆಗ ನಾನೇ ನಿಮಗೆ ನಿಮ್ಮ ಹಕ್ಕನ್ನು ನೀಡ್ತೀನಿ. ದಯವಿಟ್ಟು ನಂಗೆ ಸ್ವಲ್ಪ ಸಮಯ ಕೊಡಿ ಅಂತ ಅವಳು ಅಳುತ್ತಾ ಹೇಳ್ತಾಳೆ. ಅವಳು ಹಾಗೆ ಅಳುವುದನ್ನು ಕಂಡು ಅಗ್ನಿವರ್ಮ ಅವಳ ಕಣ್ಣೀರನ್ನು ಒರೆಸ್ತಾನೆ ಮತ್ತು ಮೆಲ್ಲನೆ ಬಾಗಿ ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಬಹಳ ಹೊತ್ತು ಅವಳ ತುಟಿಗಳನ್ನ ಚುಂಬಿಸಿದ ನಂತರ ಒಮ್ಮೆಗೆ ಅವಳ ಮೇಲೆ ಬರ್ತಾನೆ ಮತ್ತು ಅವಳ ಎರಡೂ ಕೈಗಳನ್ನ ಹಿಡ್ಕೊಂಡು ಅವಳ ಕತ್ತನ್ನು ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. ಅವನಾಗಿ ಮಾಡ್ತಿರೋದನ್ನು ನೋಡಿ ರಚಿತಾಳಿಗೆ ಮನುಷ್ಯ ತನ್ನ ಮಾತು ಕೇಳಿದಿಲ್ಲ, ಇವನಿಗೆ ತನ್ನ ಮನಸ್ಸಿಗೆ ಬಂದಂತೆ ಮಾಡೋದೇ ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಅವನು ಮುಂದೆ ಏನು ಹೇಳೋದು ವ್ಯರ್ಥ ಅಂತ ಅವಳು ಕೂಡ ಅವನನ್ನು ತಡೆಯೋದಿಲ್ಲ. ತನ್ನನ್ನು ತಾನು ಸಡಿಲವಾಗಿಬಿಡ್ತಾಳೆ. ಇತ್ತ ಹೊರಗೆ ತುಂಬ ಜೋರಾಗಿ ಮಳೆಯಾಗ್ತಿತ್ತು, ಮಿಂಚುತ್ತಿತ್ತು ಮತ್ತು ಗಾಳಿ ಬೀಸ್ತಿತ್ತು. ಒಳಗೆ ತೀವ್ರ ಚಳಿಯ ನಡುವೆಯೂ ಕಾಮದ ಬಿಸಿಯ ವಾತಾವರಣವಿತ್ತು. ಅಗ್ನಿವರ್ಮನ ಮೈಯಿಂದ ಕಿಚ್ಚು ಹೊರಬರ್ತಿರುವಂತಿತ್ತು. ಅಗ್ನಿವರ್ಮ ಮಾಡ್ತಿರೋದನ್ನು ಕಂಡು ರಚಿತಾ ಕೂಡ ಮೈಮರೆಯತೊಡಗ್ತಾಳೆ. ಅವಳು ಕೂಡ ತನ್ನನ್ನು ತಾನು ಪೂರ್ತಿ ಸಡಿಲವಾಗಿಬಿಟ್ಟು ಅವನ ಬೆನ್ನಿನ ಮೇಲೆ ಕೈಯಿಟ್ಟು ಅವನ ಶರ್ಟನ್ನು ಗಟ್ಟಿಯಾಗಿಟ್ಕೊಳ್ತಾಳೆ. ಅಗ್ನಿವರ್ಮ ಅವಳ ಸೀರೆಯನ್ನು ಕೆಳಗಿನಿಂದ ಮೇಲೆ ಸರಿಸ್ತಾನೆ ಮತ್ತು ಅವಳ ಸುಂದರವಾದ ಕೋಮಲವಾದ ಕಾಲುಗಳನ್ನ ಸವರೋದಕ್ಕೆ ಶುರು ಮಾಡ್ತಾನೆ. ಕಾಲುಗಳನ್ನ ಸವರ್ತಾ ಅವಳ ತೊಡೆಗಳ ಮೇಲೆ ಕೈ ಆಡಿಸ್ತಾನೆ. ಇದನ್ನು ಅನುಭವಿಸಿ ಅವಳು ಇನ್ನೂ ಜೋರಾಗಿ ನಡುಗ್ತಾಳೆ. ಅಗ್ನಿವರ್ಮ ಈಗ ಅವಳ ತುಟಿಗಳನ್ನ ಬಿಟ್ಟು ಅವಳ ಕತ್ತಿನ ಹತ್ರ ಬರ್ತಾನೆ ಮತ್ತು ಅವಳ ಬ್ಲೌಸ್ನ ಹುಕ್ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ಮೆಲ್ಲನೆ ಅವಳ ಎದೆ ಮೇಲೆ ತಲೆ ಇಟ್ಟು ಚುಂಬಿಸ್ತಾನೆ. ಎದೆಯನ್ನು ಚುಂಬಿಸುತ್ತಾ ಅವಳ ಸೊಂಟದ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಒತ್ತಾನೆ. ಇದರಿಂದ ರಚಿತಾಳ ಬಾಯಿಂದ ಎಂಬ ಶಬ್ದ ಹೊರಬರುತ್ತೆ. ಇದನ್ನು ಕೇಳಿ ಅವನಿನ್ನೂ ಎಕ್ಸೈಟ್ ಆಗ್ತಾನೆ ಮತ್ತು ಒಂದು ದೀರ್ಘವಾದ ಉಸಿರನ್ನು ಬಿಟ್ಟು ಪೂರ್ತಿ ಅವಳ ಮೇಲೆ ಕೂತ್ಕೊಳ್ತಾನೆ ಹಾಗೂ ತನ್ನ ಶರ್ಟ್ ಬಟನ್ ತೆಗೆಯೋದಕ್ಕೆ ಶುರು ಮಾಡ್ತಾನೆ. ರಚಿತಾ ಅಸಹಾಯಕತೆಯಿಂದ ಅವನ್ನ ನೋಡ್ತಾ ಇರ್ತಾಳೆ. ನಂತರ ಅವನು ತನ್ನ ಶರ್ಟ್ ತೆಗೆದು ಪಕ್ಕಕ್ಕಿಡ್ತಾ ನಂತರ ತನ್ನ ಬಿಟ್ಟು ತೆಗೆಯೋದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವನ ಫೋನ್ ಬಾರಿಸುತ್ತೆ. ಅವನು ಫೋನ್ ಕೈಗೆ ಎತ್ಕೊಂಡು ರಿಸೀವ್ ಮಾಡ್ತಾನೆ. ಅವಳು ಮೇಲಿಂದ ಎದ್ದು ಬಾಲ್ಕನಿ ಹತ್ರ ಹೋಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ರಚಿತಾ ತನ್ನನ್ನು ತಾನು ಸರಿಪಡಿಸ್ಕೊಳ್ತಾ ನಂತರ ಅವಳು ಹಾಸಿಗೆಯನ್ನು ಸರಿ ಮಾಡಿ ಚೆನ್ನಾಗಿ ಮಲ್ಕೊಳ್ತಾಳೆ. ಮಲಗಿದ ನಂತರ ಅವಳು ತನ್ನ ಮುಖದವರೆಗೂ ಆ ದಪ್ಪನೆಯ ಕಂಬಳಿಯನ್ನು ಹೊತ್ಕೊಳ್ತಾಳೆ ಮತ್ತು ಬೇಗನೆ ನಿದ್ರೆ ಬರಲಿ ಅಂತ ಕಣ್ಣು ಮುಚ್ಕೊಳ್ತಾಳೆ. ಇದರಿಂದ ಇದೆಲ್ಲವನ್ನ ಮಾಡೋದು ತಪ್ಪುತ್ತೆ ಅಂತ ಅವಳ ಆಲೋಚನೆ. ಇನ್ನೊಂದು ಕಡೆ ಕಳೆದ 1 ಗಂಟೆಯಿಂದ ಅಗ್ನಿವರ್ಮ ಯಾರ ಜೊತೆಯೋ ಬಹಳ ಮುಖ್ಯವಾದ ವಿಷಯ ಮಾತಾಡ್ತಿದ್ದ. ಆಮೇಲೆ ಫೋನ್ ಕಟ್ ಮಾಡಿ ಕೋಣೆಗೆ ಬರ್ತಾನೆ ಮತ್ತು ಅವಳು ಮಲಗಿರೋದನ್ನು ನೋಡ್ತಾನೆ. ತಾನು ತನ್ನ ಕ್ವಾಲಿಟಿ ಟೈಮ್ ಬಿಟ್ಟು ಮತ್ತೆ ತನ್ನ ಇಲ್ಲೀಗಲ್ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ಟೆ ಅಂತ ಅವನಿಗೆ ನೆನಪಾಗುತ್ತೆ. ತಾನು ತನ್ನ ಹೆಂಡತಿ ಜೊತೆ ಇರಬೇಕಿತ್ತು, ಅವಳನ್ನ ಗರ್ಭಿಣಿ ಮಾಡೋದಕ್ಕೆ ಸಿದ್ಧತೆ ಮಾಡಬೇಕಿತ್ತು. ಆದರೆ ತಾನೊಂದು ಇಲ್ಲೀಗಲ್ ಡೀಲ್ ವಿಷಯದಲ್ಲಿ ಬ್ಯುಸಿಯಾದೆ ಅಂದ್ಕೊಳ್ತಾನೆ. ಒಂದು ವೇಳೆ ಇದೆಲ್ಲ ಅವನ ತಾತನಿಗೆ ಗೊತ್ತಾದರೆ ಅವರು ಅವನನ್ನು ಆಸ್ತಿಯಿಂದ ಹೊರಹಾಕ್ತಾರೆ. ಅವನು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹಾಸಿಗೆ ಮೇಲೆ ಅವಳ ಪಕ್ಕದಲ್ಲಿ ಮಲಗ್ತಾನೆ. ಅವಳ ಮುಗ್ಧ ಮುಖವನ್ನು ನೋಡ್ತಾ ಹೇಳ್ತಾನೆ, ಇವತ್ತು ನೀನು ನನ್ನಿಂದ ಬಚಾವಾದೆ, ಆದರೆ ಮುಂದಿನ ಬಾರಿ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಹಕ್ಕನ್ನು ಪಡೆದೇ ತೀರ್ತೀನಿ, ಏನೇ ಆದರೂ ಸರಿ. ನೀವು ಒಳ್ಳೆ ರೀತಿಯಲ್ಲಿ ಒಪ್ಕೊಂಡ್ರೆ ಸರಿ, ಇಲ್ದಿದ್ರೆ ನಾನು ಕೂಡ ನಿನ್ನನ್ನು ಬಲವಂತ ಮಾಡ್ತೀನಿ. ಹೀಗೆ ಹೇಳಿ ಅವನು ಹಾಸಿಗೆ ಮೇಲೆ ಚೆನ್ನಾಗಿ ಮಲಗ್ತಾನೆ ಮತ್ತು ತನ್ನ ಮೇಲೆ ಕಂಬಳಿ ಹೊದಿಸ್ಕೊಳ್ತಾನೆ. ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ರ ಹೇಳ್ಕೊಳ್ತಾನೆ ಮತ್ತು ಅವಳನ್ನ ಅಪ್ಕೊಂಡು ಕಣ್ಮುಚ್ತಾನೆ. ಆದರೆ ಅವನಿಗೆ ನಿದ್ರೆ ಎಲ್ಲಿ ಬರಬೇಕು? ಈ ರಾತ್ರಿ ಅವನಿಗೆ ಬಹಳ ಉದ್ದವನ್ನಿಸುತ್ತೆ. ಯಾಕಂದರೆ ಅವನ ಹೆಂಡತಿ ಅವನ್ನ ಒಂಟಿಯಾಗಿಬಿಟ್ಟು ಮಲಗಿದ್ದಾಳೆ. ಅವನ ಮೈಯಲ್ಲಿ ಬೆಂಕಿ ಹಚ್ಚಿ ಅವಳು ಆರಾಮಾಗಿ ಮಲಗಿದ್ದಾಳೆ. ಆದರೆ ಬಹಳ ಹೊತ್ತಿಗೆ ಮಲಗಿದ ನಂತರ ಕೊನೆಗೂ ಅವನಿಗೂ ನಿದ್ರೆ ಬರುತ್ತೆ ಮತ್ತು ಅವನು ಮಲಗ್ತಾನೆ. ಮರುದಿನ ಬೆಳಗಿನ ತಾಜಾ ತಣ್ಣನೆಯ ಗಾಳಿ ರಚಿತಾಳ ಮುಖಕ್ಕೆ ಬಡಿಯುತ್ತೆ ಮತ್ತು ರಚಿತಾ ಕಣ್ಬಿಡ್ತಾಳೆ. ಅವಳೆದ್ದು ಕೂತು ತನ್ನ ಪಕ್ಕದಲ್ಲಿ ನೋಡಿದಾಗ ಅವನು ಬಹಳ ಮುಗ್ಧವಾಗಿ ಮಲಗಿರುವಾಗ ಈ ಮನುಷ್ಯ ಇಷ್ಟೊಂದು ಮುಗ್ಧವಾಗಿದ್ದಾನೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಲಗುವಾಗ ಇಷ್ಟೊಂದು ಭಯಾನಕವಾಗಿ ಕಾಣೋ ವ್ಯಕ್ತಿ ಮಲಗಿರುವಾಗ ಒಬ್ಬ ರಾಜಕುಮಾರನಂತ ಕಾಣ್ತಿದ್ದ. ಒಂದು ಕ್ಷಣ ಅವಳಿಗೆ ಅವನು ಸುಂದರವಾದ ಗುಲಾಬಿ ತುಟಿಗಳಿಗೆ ತನ್ನ ತುಟಿಗಳನ್ನ ಸೇರಿಸ್ಬೇಕನ್ಸುತ್ತೆ. ಆದರೆ ಮುಂದಿನ ಕ್ಷಣವೇ ಅವಳು ತನ್ನ ಮೆದುಳಿನಿಂದ ಆಲೋಚನೆಯನ್ನು ತಳ್ಳಹಾಕ್ತಾಳೆ. ನಂತರ ಎದ್ದೇಳೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅಗ್ನಿವರ್ಮ ಅವಳ ಕೈ ಹಿಡಿದು ತನ್ನ ಹತ್ರ ಹೇಳ್ಕೊಳ್ತಾನೆ. ಅವಳ ಸೊಂಟವನ್ನು ಹಿಡಿದು ಅವಳ ಮೇಲೆ ತನ್ನ ಕಾಲಿಡ್ತಾನೆ ಮತ್ತು ಇನ್ನೊಂದು ಕಾಲನ್ನು ಕೆಳಗಿನಿಂದ ತಂದು ತನ್ನ ಮೇಲಿನ ಕಾಲಿನೊಂದಿಗೆ ಅವಳ ಸೊಂಟಕ್ಕೆ ಸುತ್ತಾನೆ ಮತ್ತು ಅವಳನ್ನ ತನ್ನ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಅವನು ಹಾಗೆ ಮಾಡೋದನ್ನು ಕಂಡು ರಚಿತಾ ತುಂಬ ಗಾಬರಿ ಆಗ್ತಾಳೆ. ಆದರೆ ತನ್ನನ್ನು ತಾನು ಶಾಂತವಾಗಿಟ್ಕೊಳ್ಳಲು ಪ್ರಯತ್ನಿಸ್ತಾ ಹೇಳ್ತಾಳೆ, ಇದೇನು
ನೀವು ನನ್ನ ಜೊತೆ ಮಾಡ್ತಿದ್ದೀರಾ? ನನ್ನ ಹೋಗೋದಕ್ಕೆ ಬಿಡಿ. ನಾನು ಸ್ನಾನ ಮಾಡಬೇಕು ಮತ್ತು ರಾಧಾಕೃಷ್ಣನಿಗೆ ಹೂವು ಅರ್ಪಿಸ್ಬೇಕು. ಆಮೇಲೆ ನಿಮ್ಗಾಗಿ ತಿಂಡಿ ಮಾಡಬೇಕು. ಆಮೇಲೆ ಕಾಲೇಜ್ಗೆ ಹೋಗಬೇಕು. ನೀವು ಹೀಗೆ ಮಾಡಿದ್ರೆ ನಂಗೆ ತಡ ಆಗುತ್ತೆ. ಅದು ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದರೆ ಅವಳನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಅವನು ಅವಳ ಎದೆ ಮೇಲೆ ಕೈ ಇಟ್ಟು ಮೆಲ್ಲನೆ ಸವರ್ತಾ ಹೇಳ್ತಾಳೆ, ನಿಮಗೂ ಆಫೀಸ್ಗೆ ಹೋಗಬೇಕು ಮತ್ತು ನನಗೆ ಬಹಳಷ್ಟು ಕೆಲಸಗಳಿವೆ. ಆದರೆ ನಾವಿಲ್ಲಿ ಜೊತೆಗಿದ್ದೀವಿ. ಯಾಕಂದರೆ ಈಗ ನನಗೆ ಅತ್ಯಂತ ಮುಖ್ಯವಾದ ಕೆಲಸ ಅಂದರೆ ನಿಮ್ಮಿಂದ ನಮಗೆ ಮಗು ಬೇಕು. ಇದಕ್ಕಾಗಿ ನಾನೇನು ಮಾಡಬೇಕು ಅಂತ ನಿನಗೆ ಗೊತ್ತಿದೆ. ನೀವೇನು ಚಿಕ್ಕವರಲ್ಲ. ಮಗು ಹೀಗಾಗುತ್ತೆ ಅಂತ ನಿಂಗೆ ತಿಳಿದಿದೆ. ನಮ್ಮ ತಾತ ಹೇಳಿದ್ದಾರೆ ನನಗೆ ಮಗು ಆಗೋವರೆಗೂ ನಾವು ಅವ್ರ ಹತ್ರ ಹೋಗೋವಂತಿಲ್ಲ ಅಂತ. ಹಾಗಾಗಿ ನನಗೆ ಆದಷ್ಟು ಬೇಗ ಮಗು ಬೇಕು. ಇದನ್ನು ಕೇಳಿ ರಚಿತಾ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಹೇಳ್ತಾಳೆ, ಹಾಗಾದರೆ ನೀವು ಇದೆಲ್ಲವನ್ನು ನಿಮ್ಮ ತಾತನಿಗೋಸ್ಕರ ಮಾಡ್ತಿದ್ದೀರಾ? ನಿಮ್ಮ ಮನಸ್ಸಿನಿಂದ ನೀವು ಏನನ್ನ ಮಾಡ್ತಿಲ್ವಾ? ಇದನ್ನು ಕೇಳಿ ಅವನ ತುಟಿಗಳ ಅಂಚು ಸ್ವಲ್ಪ ವಾಲುತ್ತೆ ಮತ್ತು ಅವನು ಹೇಳ್ತಾನೆ, ನಾನು ನಿನ್ನ ಮದುವೆಯಾಗಿದ್ದು ಕೂಡ ನಮ್ಮ ತಾತನ ಮಾತಿನ ಮೇಲೆ. ಈಗ ನಮ್ಮ ತಾತನಿಗೆ ಮೊಮ್ಮಗು ಬೇಕು. ಅದನ್ನು ನೀನು ನನಗೆ ನೀಡಬೇಕು. ಇಲ್ದಿದ್ರೆ ನನ್ನ ಕೈ ಹಿಡಿಯೋ ಯೋಗ್ಯತೆ ಕೂಡ ನಿನಗಿಲ್ಲ. ಅಂಥದ್ದೀಗ ನೀನು ನನ್ನ ಹಾಸಿಗೆ ಮೇಲಿದ್ಯಾ, ನನ್ನ ತೋಳುಗಳಿದ್ಯಾ. ಹೀಗೆ ಹೇಳಿ ಅವನು ಅವಳ ತುಟಿಗಳನ್ನ ನೋಡೋದಕ್ಕೆ ಶುರು ಮಾಡ್ತಾನೆ. ರಚಿತಾ ಅಳಲು ಶುರು ಮಾಡ್ತಾಳೆ. ಯಾಕಂದರೆ ಈ ಮನುಷ್ಯ ಏನು ಮಾಡ್ತಿದ್ರು ತನ್ನ ಮನಸ್ಸಿನಿಂದ ಮಾಡ್ತಿದ್ದಾನೆ ಅಂತ ಅವಳಿಗೆ ಅನ್ನಿಸ್ತಿತ್ತು. ಆದರೆ ಅವಳಿಗೆ ಮೋಸ ಆಗಿದೆ. ಈ ಮನುಷ್ಯ ಇದೆಲ್ಲವನ್ನ ತನ್ನ ತಾತನ ಮಾತಿನ ಮೇಲೆ ಮಾಡ್ತಿದ್ದ. ಅಂದರೆ ರಚಿತಾ ಕಾಣಿಸ್ತಿದ್ದ ಪ್ರೀತಿಯೆಲ್ಲ ಸುಳ್ಳಾಗಿತ್ತು. ಅವಳು ಮೆಲ್ಲನೆ ಅವನ ಪ್ರೀತಿಯೆಲ್ಲ ಕರಗ್ತಿದ್ಲು. ಆದರೆ ಈಗ ಅವಳಿಗೆ ಈ ಮನುಷ್ಯನ ಹೃದಯ ಕಲ್ಲು ಅಂತ ಅರ್ಥ ಆಯಿತು. ಅದು ಎಂದೂ ಕರಗೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಯೋಚಿಸ್ತಾ ರಚಿತಾ ಅವನ ಎದೆ ಮೇಲೆ ಕೈ ಇಟ್ಟು ಅವನ್ನ ಸರಿಸ್ತಾ ಹೇಳ್ತಾಳೆ, ಸರಿ, ಆದರೆ ಈಗ ನಾನು ಸ್ನಾನ ಮಾಡಿ ರಾಧಾಕೃಷ್ಣನ ಹೂವು ಅರ್ಪಿಸ್ಬೇಕು ಮತ್ತು ತಿಂಡಿ ಮಾಡಬೇಕು. ಇದನ್ನು ಕೇಳಿ ಅಗ್ನಿವರ್ಮ ಅವಳ ಕಾಲರ್ ಬೋನನ್ನು ಚುಂಬಿಸ್ತಾ ತಾನು ಎತ್ತದೇ ಹೇಳ್ತಾನೆ, ಇಂದು ಬಹಳ ಜೋರಾಗಿ ಮಳೆ ಆಗ್ತಿದೆ. ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹೀಗೆ ಇರಿ. ನಿನ್ನ ಆರೋಗ್ಯ ಕೂಡ ಸರಿ ಇಲ್ಲ ಅನಿಸುತ್ತೆ. ಹಾಗಾಗಿ ನೀನು ಮನೆಯಲ್ಲಿ ಇದ್ದು ನನ್ನ ಜೊತೆ ಹಾಸಿಗೆ ಮೇಲೆ ವಿಶ್ರಾಂತಿ ಪಡಿಬೇಕು. ನಾನು ಕೂಡ ಆಫೀಸ್ಗೆ ಹೋಗೋದಿಲ್ಲ. ಮತ್ತು ನಮಗೆ ಮಗು ಬೇಕು. ಹೀಗೆ ಹೇಳಿ ಅವನು ಒಮ್ಮೆಗೆ ಅವಳನ್ನ ತನ್ನ ಕೆಳಗೆ ಮಾಡ್ಕೊಳ್ತಾನೆ ಮತ್ತು ಅವಳ ಎರಡೂ ಕೈಗಳನ್ನ ಹಿಡಿದು ಹಾಸಿಗೆ ಒತ್ತಾನೆ. ನಂತರ ಅವಳ ಎದೆಯನ್ನು ಚುಮ್ಸೋದಕ್ಕೆ ಶುರು ಮಾಡ್ತಾನೆ. ಅದರಷ್ಟರಲ್ಲಿ ಒಂದು ಗುಂಡು ಬಂದು ನೇರವಾಗಿ ತುರುಕಿದ್ದ ಗಾಜಿನ ಕನ್ನಡಿ ಮೇಲ್ ಬೀಳುತ್ತೆ ಮತ್ತು ಕನ್ನಡಿ ಚೂರು ಚೂರಾಗುತ್ತೆ. ಇದರಿಂದ ಅಗ್ನಿವರ್ಮ ತಕ್ಷಣ ಎಚ್ಚೆತ್ಕೊಂಡು ಎದ್ದು ರಚಿತಾಳಂತಾನೆ ಹಿಂದೆ ಮಾಡ್ಕೊಳ್ತಾನೆ. ತನ್ನ ಜೇಬಿನಿಂದ ಗನ್ ತೆಗೆದು ನೇರವಾಗಿ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಮುಂದಿನ ಕ್ಷಣ ಯಾರೋ ಕಿರ್ಚೋ ಶಬ್ದ ಕೇಳಿಸುತ್ತೆ. ಅಗ್ನಿವರ್ಮ ರಚಿತಾಳನ್ನು ನೋಡ್ತಾನೆ. ರಚಿತಾ ಸರಿಯಾಗಿರೋದನ್ನು ನೋಡಿ ಅವನಲ್ಲಿಂದ ನೋಡ್ತಾನೆ. ಎಲ್ಲಿಂದ ದಾಳಿಯಾಯಿತು ಅಂತ ಮುಂದೆ ನೋಡ್ತಾನೆ. ರಚಿತಾಳು ಕೋಣೆ. ರಚಿತಾ ಹೆದ್ರಿ ಅಗ್ನಿವರ್ಮನ್ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳೆ ಮತ್ತು ಅವನ ಎದೆ ಮೇಲೆ ತನ್ನ ತಲೆ ಅಡಗಿಸ್ಕೊಳ್ತಾಳೆ. ಅವಳಿಗೆ ತುಂಬ ಭಯ ಆಗ್ತಿತ್ತು. ಅದನ್ನು ಕಂಡ ಅಗ್ನಿವರ್ಮ ಅವಳ ಸೊಂಟವನ್ನು ಮೆಲ್ಲನೆ ಸವರ್ತಾ ತನ್ನ ತಣ್ಣನೆಯ ಧ್ವನಿಯಲ್ಲಿ ಹೇಳ್ತಾನೆ, ಶಾಂತವಾಗಿರು. ನಾವು ಅವನ್ನ ಸಾಯಿಸಿದ್ದೀನಿ. ಅವನು ಈ ಪ್ರಪಂಚ ಬಿಟ್ಟು ಹೋಗಿದ್ದಾನೆ. ನನ್ನ ಮನುಷ್ಯರು ಅವನ ಹೆಣವನ್ನು ಸ್ವಲ್ಪ ಹೊತ್ತಿನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನೀನು ಹೆದರಬೇಡ. ನಾನು ನಿನ್ನ ಜೊತೆ ಇದ್ದೀನಿ. ನಾನಿರುವಾಗ ಯಾರು ನಿಂಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಯಾರಾದರೂ ನಿನಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನಿಸಿದ್ರೆ ಅದು ಈ ಪ್ರಪಂಚದಲ್ಲಿ ಅವರ ಕೊನೆ ದಿನ ಆಗಿರುತ್ತೆ. ಒಂದು ಕ್ಷಣ ರಚಿತಾ ಅವನ ಮಾತುಗಳನ್ನ ಕೇಳಿ ತುಂಬ ಹೆದರ್ತಾಳೆ. ಅವನ ಎದೆಯಿಂದ ಮುಖ ತೆಗೆದು ಅವನ ತಣ್ಣನೆ ಕಣ್ಣುಗಳನ್ನ ನೋಡ್ತಾಳೆ. ಎಷ್ಟು ಆಳವಾದ ಕಣ್ಣುಗಳಿವು. ಸಮುದ್ರಕ್ಕಿಂತಲೂ ಆಳವಾಗಿವೆ. ಇವುಗಳಲ್ಲಿ ಯಾರಾದರೂ ಮುಳುಗಿ ಹೋಗ್ಬೇಕನ್ಸುತ್ತೆ. ಆದರೆ ಈ ಕಣ್ಣುಗಳಲ್ಲಿ ಒಂದು ವಿಭಿನ್ನವಾದ ರಹಸ್ಯ ಅಡಗಿದೆ. ಅದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಹೀಗೆ ಯೋಚಿಸ್ತಾ ಅವಳು ಬೇಗನೆ ಅವನನ್ನು ದೂಡಿ ವಾಶ್ರೂಮ್ಗೆ ಹೋಗ್ತಾಳೆ. ಅದನ್ನು ಕಂಡು ಅಗ್ನಿವರ್ಮ ಏನೂ ಹೇಳೋದಿಲ್ಲ. ಅವಳನ್ನ ಹೋಗೋದಕ್ಕೆ ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ತಯಾರಾಗಿ ಕೆಳಗೆ ಬರ್ತಾರೆ. ಕೆಳಗೆ ಬಂದು ರಚಿತಾ ನೋಡಿದಾಗ ಕೀರ್ತನ ಸ್ಕೂಲ್ಗೆ ಹೋಗೋದಕ್ಕೆ ತಯಾರಾಗಿದ್ಲು. ಅವಳಿಗೂ ಎಕ್ಸಾಮ್ ನಡೀತಿದೆ ಮತ್ತು ಮುಂದಿನ ವರ್ಷದಿಂದ ಅವಳದ್ದು ಕಾಲೇಜು. ಇಂದು ಅವಳು ತುಂಬ ಅಸ್ತವ್ಯಸ್ತ ಸ್ಥಿತಿಯಲ್ಲಿದ್ಲು. ಇದನ್ನು ಕಂಡು ರಚಿತಾ ಅವಳನ್ನ ಕೇಳ್ತಾಳೆ, ನೀನು ಓದಿದ್ಯಾ ಅಥವಾ ಇಡೀ ರಾತ್ರಿ ಗೇಮ್ ಮಾಡ್ತಾ ಕಳೆದು ಬಿಟ್ಯಾ? ಇದೇನು ನೀನು ಅವತಾರ? ಸ್ಕೂಲ್ಗೆ ಹೋಗ್ತಿದ್ಯಾ ಅಥವಾ ನಿದ್ದೆ ಮಾಡೋದಕ್ಕೆ ಹೋಗ್ತಿದ್ಯಾ? ಕೂದಲು ಹರಡ್ಕೊಂಡಿದೆ. ಯೂನಿಫಾರ್ಮ್ ಕೂಡ ಸರಿಯಾಗಿ ಹಾಕೊಂಡಿಲ್ಲ. ಇದನ್ನು ಕೇಳವಳು ತನ್ನ ನೆದರಿ ತುಂಬಿದ ಕಣ್ಣುಗಳಿಂದ ರಚಿತಾಳನ್ನು ನೋಡಿ ಹೇಳ್ತಾಳೆ, ಇಲ್ಲ, ನಾನು ಇಡೀ ರಾತ್ರಿ ಮಲಗಿಲ್ಲ, ಓದ್ತಿದ್ದೆ. ಯಾಕಂದರೆ ನನಗೆ ಹೇಗಾದರೂ ಮಾಡಿ ಫಸ್ಟ್ ಬರಬೇಕು ಮತ್ತು ನಾನು ಫಸ್ಟ್ ಬಂದೇ ಬರ್ತೀನಿ. ಈ ಸ್ಥಾನ ನಂದು ಮತ್ತು ನನ್ನ ಸ್ಥಾನವನ್ನು ಕಿತ್ಕೊಳ್ಳೋದಕ್ಕೆ ನಾನು ಯಾರಿಗೂ ಬಿಡೋದಿಲ್ಲ. ಈ ಸೌಂದರ್ಯ ಸಿಂಗಾರದಿಂದ ಏನು ಪ್ರಯೋಜನ ಇಲ್ಲ. ಈ ಕೆಲಸಗಳಿಗೆ ನನ್ನ ಹತ್ರ ಸಮಯ ಇಲ್ಲ. ನಾನು ಹೇಗಿದ್ನೋ ಹಾಗೆ ಹೋಗ್ತೀನಿ. ಇದನ್ನು ಕೇಳಿ ರಚಿತಾ ಹೇಳ್ತಾಳೆ, ಇರು, ನಾನು ನಿನ್ನ ರೆಡಿ ಮಾಡ್ತೀನಿ. ಹೀಗೆ ಜೋಕರ್ ಥರ ಯಾರಾದರೂ ಸ್ಕೂಲ್ಗೆ ಹೋಗ್ತಾರಾ? ಸ್ವಲ್ಪ ನಿನ್ನ ಮುಖಲಕ್ಷಣ ಸರಿ ಮಾಡ್ಕೊ.
ಹೇಗಿದ್ರು ಸ್ಕೂಲ್ನಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇರೋದು. ಇದನ್ನು ಕೇಳಿ ರಚಿತಾಳಮ್ಮ ಹೇಳ್ತಾರೆ, ಪರವಾಗಿಲ್ಲ ಬಿಡು, ಅವಳು ಹಾಗೆ ಹೋಗಲಿ, ಓದೋದಕ್ಕೆ ತಾನೇ ಹೋಗ್ತಾ ಇರೋದು. ಇವಳು ಎಷ್ಟೇ ಸಿಂಗಾರ ಮಾಡಿಕೊಂಡ್ರೂ ಇವಳು ಜೋಕರ್ ಥರನೇ ಇರ್ತಾಳೆ. ಈ ಮಾತು ಕೀರ್ತನಾಳ ಈಗ ಹೋಗಿ ತಗಲ್ತೆ. ಕೀರ್ತನ ಕೋಪದಿಂದ ಹೇಳ್ತಾಳೆ, ಅಕ್ಕ ನಾನು ಚೆನ್ನಾಗಿ ರೆಡಿ ಮಾಡ್ಕೊ, ನಾನು ಸ್ಕೂಲ್ಗಲ್ಲ ಯಾರದ್ದೋ ಮದುವೆಗೆ ಹೋಗ್ತಿದ್ದೀನಿ ಎಂಬಂತೆ ರೆಡಿ ಮಾಡು, ಆವಾಗ ನೋಡೋಣ ಯಾರು ಜೋಕರ್ ಅಂತಾರೆ ಅಂತ. ಕೀರ್ತನಾಳ ಮಾತು ಕೇಳಿ ರಚಿತಾಗ ನಗು ಬರುತ್ತೆ ಮತ್ತು ಅವಳು ತನ್ನ ಮಧುರವಾದ ಧ್ವನಿಯಲ್ಲಿ ನಗ್ತಾಳೆ. ಅವಳ ಆ ನಗು ಯಾರತ್ತೋ ಕಿವಿಯಲ್ಲಿ ಸಕ್ಕರೆಯಂತೆ ಕರಗ್ತಿತ್ತು. ಅಗ್ನಿವರ್ಮ ಅವಳನ್ನೇ ರೆಪ್ಪೆ ಬಡಿಯದೆ ನೋಡ್ತಾ ನಿಲ್ತಾನೆ. ಆ ನಗುವಿನಿಂದ ಎಷ್ಟು ನೆಮ್ಮದಿ ಸಿಗುತ್ತೆ. ಆದರೆ ಮುಂದಿನ ತಕ್ಷಣವೇ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಸುಮ್ಮನೆ ತನ್ನ ತಿಂಡಿ ತಿನ್ನೋದಕ್ಕೆ ಶುರು ಮಾಡ್ತಾನೆ. ತಿಂಡಿ ತಿಂದ ನಂತರ ಅವನು ಯಾರ ಹತ್ರವೂ ಏನೂ ಹೇಳದೆ ನೇರವಾಗಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅದನ್ನು ಕಂಡು ರಚಿತಾ ಅವನ ಹಿಂದೆ ಹೋಗೋದಕ್ಕೆ ಪ್ರಯತ್ನಿಸ್ತಾಳೆ. ಆದರೆ ಅವಳ ಅಮ್ಮ ತಡೆದು ಹೇಳ್ತಾರೆ, ನಿನಗೂ ಕಾಲೇಜ್ಗೆ ಹೋಗೋದಕ್ಕೆ ಸಮಯ ಆಗಿದೆ ಅಲ್ವಾ, ಹೋಗಿ ರೆಡಿಯಾಗು, ನಿನ್ನ ಆರೋಗ್ಯ ಸರಿ ಇದೆಯಲ್ಲ, ಜ್ವರ ಏನೂ ಬಂದಿಲ್ಲ ತಾನೇ. ಇದನ್ನು ಕೇಳಿ ಅವಳು ಇಲ್ಲ ಅಂತ ತಲೆ ಆಡಿಸ್ತಾಳೆ ಮತ್ತು ಹೇಳ್ತಾಳೆ, ಹೌದು ಅಮ್ಮ ನಾವು ಸರಿಯಾಗಿದ್ದೀವಿ, ನೀನು ಜಾಸ್ತಿ ಚಿಂತಿಸ್ಬೇಡ, ನಾವು ಈಗಷ್ಟೇ ಕಾಲೇಜ್ಗೆ ಹೋಗ್ತೀನಿ, ತಯಾರಾಗ್ತೀನಿ, ಮತ್ತು ಅವ್ರೇನು ಹೇಳದೆ ಹೋದರೂ ಅದಕ್ಕೆ ಕೇಳೋದಕ್ಕೆ ಹೋಗ್ತಿದ್ದೀನಿ. ಇದನ್ನು ಕೇಳಿ ಅವಳಮ್ಮ ಏನೂ ಹೇಳೋದಿಲ್ಲ. ಅವರು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೇಳ್ತಾರೆ, ಮಗು ನಮ್ಮನ್ನು ಕ್ಷಮಿಸ್ಬಿಡು, ನಿನ್ನ ಬಾಲ್ಯದಲ್ಲಿ ನಾವು ನಿನ್ನ ಜೊತೆ ಅಷ್ಟು ತಪ್ಪು ಮಾಡಿದ್ವು, ಅದರ ಫಲವನ್ನು ನೀನೀಗ ಅನುಭವಿಸ್ತಿದೀಯ, ನಮ್ಮಿಂದ ನಿನ್ನ ಸ್ಥಿತಿ ಹೀಗಾಗಿದೆ, ನಿನಗಿಷ್ಟ ಇಲ್ದಿದ್ರೆ ನಾವೇನಾದರೂ ಮಾಡಿ ಆ ಮದುವೆಯನ್ನು ಮುರಿಸ್ಬಿಡ್ತೀವಿ. ಅಮ್ಮನ ಈ ಮಾತು ಕೇಳಿ ಅವಳು ಗಾಬರಿ ಆಗ್ತಾಳೆ. ನಿನ್ನೆ ಮಳೆಯಲ್ಲಿ ನೆನೆಯುತ್ತಾ ಅವನು ಎಷ್ಟು ಕ್ರೂರವಾಗಿ ಅವರನ್ನು ಕೊಂದಿದ್ದ ಎಂಬುದು ನೆನಪಾಗಿ ಅವಳು ಭಯದಿಂದ ನಡುಗ್ತಾಳೆ ಮತ್ತು ಹೇಳ್ತಾಳೆ, ಇಲ್ಲಮ್ಮ, ನಾನು ಅವ್ರನ್ನ ಒಪ್ಕೊಂಡಿದ್ದೀನಿ, ನನಗೆ ಈ ಮದುವೆಯಿಂದ ಏನೂ ತೊಂದರೆ ಇಲ್ಲ, ಅವರು ತಮ್ಮ ಹಕ್ಕನ್ನು ನೀಡಲು ಬಯಸಿದ್ರೆ ಮತ್ತು ತಮ್ಮ ಹಕ್ಕನ್ನು ಪಡೆಯೋದಕ್ಕೆ ಬಯಸಿದ್ರೆ ಅದರಲ್ಲಿ ತಪ್ಪೇನಿದೆ, ನಾನು ಒಪ್ಕೊಂಡಿದ್ದೀನಿ, ನೀವು ಚಿಂತಿಸಬೇಡಿ, ಅವರು ನಮ್ಮ ಜೊತೆ ಏನೂ ತಪ್ಪು ಮಾಡಿಲ್ಲ, ಸರಿ ಆಮೇಲೆ ಮಾತಾಡೋಣ, ನಂಗೆ ಕಾಲೇಜ್ಗೆ ತಡ ಆಗ್ತಿದೆ, ಈಗ ನಾನು ಕಾಲೇಜ್ಗೆ ಹೋಗ್ತೀನಿ. ಇನ್ನೊಂದು ಕಡೆ ಅಗ್ನಿವರ್ಮ ತನ್ನ ಕಾರ್ನಲ್ಲಿ ಕೂತಿದ್ದಾಗ ಅವನ ಫೋನ್ ರಿಂಗ್ ಆಗುತ್ತೆ. ಅವನ ಫೋನ್ ಎತ್ತಿ ಕಿವಿ ಹತ್ರ ಇಟ್ಕೊಳ್ತಾನೆ. ಕೂಡಲೇ ಯಾರು ಹೇಳ್ತಾರೆ, ಸರ್ ಅವ್ರು ಮತ್ತೆ ತಮ್ಮ ಸ್ಕೂಲ್ನ ಒಬ್ಬ ಹುಡುಗನನ್ನು ಕೊಂದಿದ್ದಾರೆ, ನಾನು ಅವನ ಹೆಣವನ್ನು ಸಾಗಿಸ್ತಿದ್ದೀವಿ, ಆದರೆ ಪ್ರಿನ್ಸಿಪಾಲ್ ಅವರನ್ನ ಸ್ಕೂಲ್ನಿಂದ ಹೊರಗೆ ಹಾಕಿದ್ದಾರೆ, ಯಾವುದೇ ಸ್ಕೂಲ್ ಅವರಿಗೆ ಅಡ್ಮಿಷನ್ ಕೊಡೋದಕ್ಕೆ ಬಯಸ್ತಿಲ್ಲ, ಆದರೆ ಒಂದು ಗೌರ್ನಮೆಂಟ್ ಸ್ಕೂಲ್ ಇದೆ, ಅಲ್ಲಿ ನಾವು ಅವರಿಗೆ ಅಡ್ಮಿಷನ್ ಕೊಡಿಸ್ಬೋದು, ಈ ಎಕ್ಸಾಮ್ ಅವರಿಗೆ ತುಂಬ ಮುಖ್ಯ, ಆವಾಗಲೇ ಅವರಿಗೆ ಕಾಲೇಜ್ನಲ್ಲಿ ಅಡ್ಮಿಷನ್ ಸಿಗೋದು. ಇದನ್ನು ಕೇಳಿ ಅಗ್ನಿವರ್ಮ ತಣ್ಣನೆಯ ಧ್ವನಿಯಲ್ಲಿ ಸರಿ ಅಂದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.